ಮೊದಲನೇದಾಗಿ ನಾನು ಇಲ್ಲಿ ಇದ್ರಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಬಂದಿಲ್ಲ, ಪ್ರೇಕ್ಷಕನಾಗಿ ಬಂದಿದ್ದೀನಿ. ಯಾಕಂದರೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ 3 ದಿನ. ನನಗೆ ಸಮರ್ಥ್ ಅವ್ರು ಫಸ್ಟ್ ಬಂದು, ಸಮರ್ಥ್ ಮತ್ತು ಗುರುದತ್ ಬಂದ್ಬಿಟ್ಟು ಈ ಥರ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ್ರು. ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂದರೆ ಒಂದ್ಸಲ ಕೇಳಿ ಕಥೆನ, ಅಂದರೆ ಅದು ಬಂದ ಪುಟ್ಟ ಹೋದ ಪುಟ್ಟ ಥರ ಹೋಗುತ್ತೆ, ಬೇಡ ಅಂದೆ. ಇಲ್ಲ, ನೀವು ಕತೆ ಕೇಳಿ, ಇದು ತುಂಬ ಇಂಪಾರ್ಟೆಂಟ್ ನಮಗೆ, ನಿಮ್ಮ ಥರದವ್ರು ಯಾರಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ಆ್ಯಂಡ್ ಕತೆ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈವನ್ ಶೂಟಿಂಗ್ ಟೈಮಲ್ಲೂ 3 ದಿನ ನಾವೇನು ಶೂಟ್ ಮಾಡಿದ್ವಿ, ತುಂಬ ಪ್ಲ್ಯಾಂಡ್ ಆಗಿ, ಸಮರ್ಥಿಗೆ ತುಂಬ ಕ್ಲಾರಿಟಿ ಇತ್ತು. ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ 3 ದಿನ ನಾವಿಬ್ಬರು ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಮ್ಮ ಕಾನ್ವರ್ಸೇಷನ್ಸ್ ಇರ್ಬೋದು ಎಲ್ಲನೂ. ಸಿನಿಮಾ ನೋಡಿದಾಗ ಆ್ಯಸ್ ಅನ್ ಆಡಿಯನ್ಸ್, ಬಿಕಾಸ್ ನನಗೆ ಉಳ್ದಿದ್ದ ಕತೆ ಅವ್ರು ಹೇಳಿದ್ರು ಅಷ್ಟು ನೆನಪಿರಲಿಲ್ಲ. ಸಿನಿಮಾ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಸಿನಿಮಾ ಆ್ಯಸ್ ಎ ಡೈರೆಕ್ಟರ್ ಹೀಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಆ್ಯಂಡ್ ನಮಗೆ ಕನ್ನಡ ಸಿನಿಮಾಗೆ ಈ ಥರ ಡೈರೆಕ್ಟರ್ಸ್ ಬೇಕು. ಸೊ ಈ ಸಿನಿಮಾ ಗೆಲ್ಲೋದು ತುಂಬ ಮುಖ್ಯ, ಬಿಕಾಸ್ ಈ ಥರ ಡೈರೆಕ್ಟರ್ಸ್ ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್, ಕಮರ್ಷಿಯಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಮಾಡಬೇಕು. ಆ್ಯಂಡ್ ಇದೂ ಇಟ್ಸ್ ಅ ಕಮರ್ಷಿಯಲ್ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದು, ನಮ್ಮ ತಂದೆ ತಾಯಿ ಸಿನಿಮಾ ನೋಡಿದ್ರು, ಅವರು ತುಂಬ ಖುಷಿ ಪಟ್ಟರು. ಅವ್ರು ಫೋನ್ ಮಾಡಿಬಿಟ್ಟು, ದಿಗಂತ್ಸ್ ಕೆರಿಯರ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು, ನೀನು ಈ ಸಿನಿಮಾಗೆ ಏನು ಸಪೋರ್ಟ್ ಮಾಡ್ಬೇಕು ನಿನ್ನ ಕಡೆಯಿಂದ, ದಯವಿಟ್ಟು ಹೋಗಿ ಮಾಡು, ಈ ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ನಮ್ಮ ತಾಯಿನೂ ಅವರು ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ. ನಮ್ಗೆ ತುಂಬ ಖುಷಿ ಆಯಿತು, ತುಂಬ ಮಜಾ ಇದೆ ಸಿನಿಮಾ, ತುಂಬ ನಗಿಸುತ್ತೆ ಫಸ್ಟಿಂದ ಲಾಸ್ಟ್ ತನಕ. ಆ್ಯಂಡ್ ಒಂದು ಮೆಸೇಜು ಇದೆ ಸಿನಿಮಾದಲ್ಲಿ. ಸೊ ಓವರ್ ಆಲ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ನನ್ನ ರಿಕ್ವೆಸ್ಟ್ ಆಡಿಯನ್ಸ್ ಏನಂದರೆ, ಕೆಲವು ಸಲ ಏನಾಗುತ್ತೆ, ನಮ್ಮ ಕೆಲಸಗಳ ಒತ್ತಡಗಳಿಂದ ಒಂದು 2-3 ವೀಕ್ಸ್ ಆದಮೇಲೆ ಬರುವಂಥ ಆಡಿಯನ್ಸ್ ಏನಿದ್ದಾರೆ, ಅವರು ಈ ವಾರದಿಂದನೇ ಬಂದರೆ ಈ ಸಿನಿಮಾ ಇನ್ನೊಂದು ಲೆವೆಲ್ ಮೇಲಕ್ಕೆ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ನಿಮಗೆ ಖಂಡಿತ ಇದು ಡಿಸಪಾಯಿಂಟ್ ಮಾಡಲ್ಲ. ಹಾಗೆಯೇ ಧನು ಅವರು ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ನೀವು ಸಿನಿಮಾ ನೋಡಿದಾಗ ತುಂಬ ಚಾಲೆಂಜಿಂಗ್ ರೋಲು. ಆ್ಯಂಡ್ ಅವರು ಲಕ್ಕಿ ಆ್ಯಕ್ಚುಲಿ ಈ ಥರ ರೋಲ್ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದು. ಆ್ಯಂಡ್ ಅವ್ರು ಅಷ್ಟೇ ಚೆನ್ನಾಗಿ ಅದನ್ನು ಅಭಿನಯ ಮಾಡಿದ್ದಾರೆ. ಹಾಗೆ ನಿಧಿ ಸುಬ್ಬಯ್ಯ ಅವರು, ಖುಷಿಯಾಗುತ್ತೆ ಮತ್ತೆ ದಿಗಂತ್ ಮತ್ತು ನಿಧಿ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ. ಆ್ಯಂಡ್ ರಾಧಿಕಾ ಆಫ್ಕೋರ್ಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ಸರ್, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಸಿನಿಮಾಗೆ ಇನ್ನೂ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಹಾಗೆಯೇ ರವಿಚಂದ್ರ ಅವರು, ನನಗೆ ತುಂಬ ಖುಷಿ ಆಗೋದು, ಯಾವಾಗ ಸಿಕ್ತಾಗಲೂ ನಗ್ತಾ ಇರ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಇವ್ರು ಸ್ವಲ್ಪ ನಗು ಸಮರ್ಥ ಹತ್ರ ಹೋಗಿ ಅಂತ, ಅದು ನಿಮ್ಮ ಕೈಯಲ್ಲಿದೆ. ನಾನು ಅವ್ರಿಗೆ ಇವಾಗ ಬಂದ, ಯಾಕೆ ಈ ಥರ ಇದ್ದೀರಾ, ಖುಷಿ ಪಡಿ, ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಗೆಲ್ಲುತ್ತೆ. ನನ್ನ ನಂಬಿಕೆ ಏನು ಅಂದರೆ, ಒಂದು ಒಳ್ಳೆ ಸಿನಿಮಾ ಇದ್ದಾಗ ಅದನ್ನು ಜನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಈಗೇನಾಗಿದೆ ಅಂದರೆ, ಬಿಕಾಸ್ ತುಂಬ ಕಂಟೆಂಟ್ ಇದೆ, ತುಂಬ ರಿಲೀಸಸ್ ಬರ್ತಾ ಇರುತ್ತೆ. ಸೊ ಹೋಲ್ಡ್ ಮಾಡೋದು ಥಿಯೇಟರ್ ಕಷ್ಟ ಆಗಿರೋದ್ರಿಂದ, ಸ್ವಲ್ಪ ಬೇಗ ಇದ್ರ ಆಡಿಯನ್ಸ್ ಥಿಯೇಟರ್ಗೆ ಬಂದು ನೋಡಿದ್ರೆ ಸಿನಿಮಾ ಇನ್ನಷ್ಟು ದಿನ ಓಡುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ರಾಜೇಶ್ ಸರ್, ತುಂಬ ಥ್ಯಾಂಕ್ಸ್. ತುಂಬ ಒಂದು ಕಾರ್ಪೊರೇಟ್ ಪ್ರೊಡ್ಯೂಸರ್ ಥರ ತುಂಬ ಪ್ರೊಫೆಷ್ನಲ್, ತುಂಬ ಕ್ಲಾರಿಟಿ ಇದೆ ಅವ್ರ ಕಮ್ಯುನಿಕೇಷನಲ್ಲಿ. ಆ್ಯಂಡ್ ಅಗೇನ್ ಈ ಥರ ಪ್ರೊಡ್ಯೂಸರ್ಸ್ ಗೆಲ್ಲಬೇಕು, ಈ ಥರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಕನ್ನಡ ಸಿನಿಮಾಗೆ ಬರಬೇಕು. ಆ್ಯಂಡ್ ಪ್ರತಿಯೊತ್ತಮ್ ಫ್ಯಾಂಟಾಸ್ಟಿಕ್ ಜಾಬ್ ಸರ್. ನಿಮ್ಮ ಎಡಿಟಿಂಗ್ ತುಂಬ ಚೆನ್ನಾಗಿ ಇದೆ ಆ್ಯಂಡ್ ತುಂಬ ಇಷ್ಟ ಆಯಿತು. ಹಾಗೆ ಯಾರಾದರೂ ಮಿಸ್ ಆದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್.